20 ಕಿಲೋಮೀಟರ್ ದೂರ ಬಂದಿದ್ದೇವೆ ಬೋಟ್ನಲ್ಲಿ. ಸರ್ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಶ್ರಮಗಳಿಂದನೇ ಸರ್ ಇವತ್ತು ನಾವು ಕಾಣಂಗಾಗಿರೋದು. ಥ್ಯಾಂಕ್ ಯು ಸರ್. ಕರ್ನಾಟಕದ ಎಲ್ಲಾ ಜನತೆಗೆ ಈಶ್ವರ್ ಮಲ್ಪೆ ಹಾಗೂ ತಂಡ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಈ ಒಂದು ಚಾನಲ್ ಬಳಿ ಬಂದಿದೆ. ಲಕ್ಕಳ್ಳಿ ಚಾನಲ್ ಹತ್ರ ಬಂದಿದೆ. ಇಲ್ಲಿ 4 ಜನ ನೀರಿಗೆ ಬಿದ್ದಿದ್ರು. ಇವತ್ತು 2ನೇ ದಿನದ ಕಾರ್ಯಾಚರಣೆಗಾಗಿ ನಾವೀಗ ಹೋಗ್ತಾ ಇದ್ದೇವೆ. ಆದಷ್ಟು ನಿನ್ನೆಯ ದಿನದ ಕಾರ್ಯಾಚರಣೆಯಲ್ಲಿ ಒಂದು ಮೃತದೇಹ ನಮಗೆ ಸಿಕ್ಕಿದೆ. ಇನ್ನು ಉಳಿದ 3 ಮೃತದೇಹಗಳು ಆದಷ್ಟು ಬೇಗ ಸಿಕ್ಕಿ ನಿಮ್ಮ ಪ್ರಾರ್ಥನೆ ಹಾಗೂ ನಮ್ಮ ಈಶ್ವರ್ ಮಲ್ಪೆ ಹಾಗೂ ತಂಡದ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಇವತ್ತು 2ನೇ ದಿನದ ಕಾರ್ಯಾಚರಣೆಯನ್ನು ನಾವೀಗ ಪ್ರಾರಂಭ ಮಾಡಿದ್ದೇವೆ. ನೋಡ್ಬೋದು ನಮ್ಮೊಟ್ಟಿಗೆ SDRF ತಂಡದವರು ಸಹ ಇದ್ದಾರೆ. ನಿನ್ನೆ ದಿವಸ ಸಹ ಇವರು ನಮ್ಮ ಜೊತೆನೇ ತುಂಬ ಸಹಾಯ ಮಾಡಿದ್ದಾರೆ. ಇವತ್ತು ಸಹ ನಾವೊಂದು ಟೀಮ್ ಆಗಿ ಈಗ ಹುಡುಕ್ತಾ ಇದ್ದೇವೆ. ಎಲ್ಲ SDRFನ ವರ್ಕ್ ಎಲ್ಲ ಇದ್ದಾರೆ. ನೋಡ್ಬೋದು ಇಬ್ರಾಹಿಂ ಸರ್ ಸಹ ಇದ್ದಾರೆ ಹಾಗೂ ಅವರ ತಂಡದವರು ಸಹ ಇದ್ದಾರೆ. ಬಾಕಿಯವರು ಸಹ ನಮ್ಮ ಅಂಕೋಲದ ಶಿರೂರು ಗುಡ್ಡ ಕುಸಿದ ಸಂದರ್ಭದಲ್ಲೂ ಒಳ್ಳೆ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಆಗಿದೆ ಅವರಿಂದ. ನಾವು ಜಂಟಿಯಾಗಿ ಮಾಡಿದ್ದೀವಿ ಅಲ್ಲಿ ನಮ್ಮ ಅಂಕೋಲದಲ್ಲಿ ಸಹ ನಮ್ಮ SDRF ಟೀಮ್ನ ಇಬ್ರಾಹಿಂ ಅವರ ಟೀಮ್ ಜೊತೆಗೆ. ಸುಮಾರು 45 ಕಿಲೋಮೀಟ್ರ್ ಬಂದಿದ್ದೇವೆ. ಇಲ್ಲಿ ಎಲ್ಲ ಬಾಡಿ ಉಂಟು ಅಂತೇಳಿ ಲಿಂಗದಲ್ಲಿ ತನಕ ಬಂದಿದ್ದೇವೆ ನೋಡಿ ಸರ್. ಇದು ಕೊನೆಯದಾಗಿ ನಿಲ್ಲುವ ಜಾಗ ನೋಡ್ಬೋದು. ಭದ್ರಾವತಿಯ ಡ್ಯಾಮಿನ ಸುರಂಗ ಇಲ್ಲೇ ಎಂಡ್ ಆಗೋದು. ಇದು ಎಂಡಿಂಗ್ ಪಾಯಿಂಟ್, ಇದು ಎಕ್ಸಿಟ್. ಸ್ಟಾರ್ಟಿಂಗ್ ಪಾಯಿಂಟ್ ಆ ಕಡೆಯಲ್ಲಿದೆ. ನಾಳೆ ಹೋಗ್ತಾ ಇದ್ದಾರೆ. ಇನ್ನೊಂದು ದಂಡೆಗೆ ಬಂದಿದ್ದೇವೆ. ನೋಡ್ಬೋದು ಅದೇ ಅದು ಪ್ಲೇಸ್. ಇಲ್ಲಿಂದ ನೋಡಿ ಏನು ಸ್ಪೇಸ್ ಇದೆ ಇಷ್ಟು. ಇನ್ ಕೇಸ್ ಡಿಕಂಪೋಸ್ ಆಗಿರೋ ಬಾಡಿ ಇದ್ರ ಒಳಗಡೆ ಹೋದರೆ ಆ ಕಡೆಯಿಂದ ಬರೋ ಚಾನ್ಸ್ ಇಲ್ಲ ಅಂತ ಹೇಳಿದರೆ, ನೀವು ನೋಡಿರೋ ಪ್ರಕಾರ ಆಗದ ವಿಡಿಯೋದಲ್ಲಿ ಅದು ಫುಲ್ ಟಚ್ ಆಗಿದೆ. ಅಲ್ಲಿ ಏನಿದೆ ಅದು ಬಾಡಿಗೆ ಲೈನಿಗೆ ಟಚ್ ಆಗಿದೆ. ಸೊ ಏನು ಮಾಡ್ತಾರೆ ಏನು ಕತೆ ಅಂತ ನೋಡಬೇಕು. ಸುಮಾರು 20 ಕಿಲೋಮೀಟರ್ ದೂರ ಬಂದಿದ್ದೇವೆ ಬೋಟ್ನಲ್ಲಿ. ಈಗ ಮಧ್ಯಾಹ್ನ ನಂತರ ಹುಡ್ಕೊಂಡು ಎಲ್ಲೂ ಸುಳಿವು ಸಿಗ್ತಾ ಇಲ್ಲ. ಅದು ಆಚೆಯಿಂದ ಹೋಗಲ್ಲ. ಲಾಸ್ಟ್ ಹೋಗಿತ್ತಲ್ಲ. ಲಾಸ್ಟ್ ಹೋಗಿಲ್ವಣ್ಣ? ಇಲ್ಲ, ಆ ಕಡೆ ಹೋಗಿಲ್ಲ, ಇಲ್ಲಿಗೆ ಲಾಸ್ಟ್ ಅಂತಲ್ಲ. ಇಲ್ಲ ಹೋಗಿದ್ದೇವೆ, ಬಟ್ ಹೋಗಿದ್ದೇವೆ. ಆಂಡ ಲೈಟೆ ಪೋಲಿಯರ ಇಲ್ಲಿ ಹೆಣ ಸಿಕ್ಕಿದ ಮೇಲೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋಗಿದ್ದೇವೆ. ಹೋಗಿತ್ತಾ? ಹೌದು, ಅಲ್ಲಿ ಮೇಲೆ ಬಂದದಲ್ಲ. ಅದೇ ವೇಸ್ಟ್ ಆಗುತ್ತಲ್ಲ ಮತ್ತೆ. ಈ ಕಡೆ ಪೂರ್ತಿ ನೋಡಿದ್ರೆ ಅದೇ ಅಲ್ಲ, ಈ ಕಡೆ ನೋಡಿ ಆಮೇಲೆ ಇಲ್ಲಿಂದ ಹೆಣ ಸಿಕ್ಕಿದ ಮೇಲೆ ಮುಂದೆ ಹೋಗಿದ್ದೀವಿ ಸ್ವಲ್ಪ ದೂರ. ಇರಲಿ ಪರವಾಗಿಲ್ಲ, ಇಲ್ಲಿಂದಲೇ ನೋಡಿ ಬೋಟ್ ಹಾಕಿ.
ಕ್ಲಾಸ್ ನೋಡುವ. ಹಾಂ ಕ್ರಾಸ್ ಒಂದು ಕ್ರಾಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ನಾವು ಭದ್ರಾವತಿ ಚಾನಲ್ನಲ್ಲಿ ಇವತ್ತು 2ನೇ ದಿನ ನಾವು ಕಾರ್ಯಾಚರಣೆ ಮುಗಿಸಿದ್ದೀವಿ. 2ನೇ ದಿನ ಅಂದರೆ ನಮಗೆ ಸುಮಾರು 20 ಕಿಲೋಮೀಟ್ರ್ ನೀರಿಗೆ ಬಿದ್ದ ಆ 4 ಜನ ನೀರಿಗೆ ಬಿದ್ದ ಜಾಗದಿಂದ ಹೋಗಿದ್ದೇವೆ. 20 ಕಿಲೋಮೀಟ್ರ್ ಹುಡುಕಾಡಿದ್ರು ಸಿಕ್ಕಿಲ್ಲ. ಆ ಬೋಟಲ್ಲಿ ನಾವು SRF ಮತ್ತು ಸ್ಥಳೀಯರು ಮತ್ತು ನಾವು ಎಲ್ಲ ಒಟ್ಟಿಗೆ ಹುಡುಗ ಸಿಕ್ಕಿಲ್ಲ. ಆದರೂ ಸಹ ಮತ್ತೆ ಬಂದು ಸಂಜೆ ಅಲ್ಲಿ ನಾವು ನೀರು ಆಳದಲ್ಲಿ ಬಿದ್ದ ಜಾಗದಿಂದ ಮತ್ತೆ ಸ್ಕೂಬಾ ಡೈವ್ ಮಾಡಿದ್ದೇವೆ. ಸ್ಕೂಬಾ ಡೈವ್ ಮಾಡಿ ಸುಮಾರು 4-5 ಕಿಲೋಮೀಟ್ರ್ ಅಡಿಭಾಗದ ಹುಡುಕಾಡಿದ್ದೇವೆ. ಆದರೂ ಸಹ ದೇಹ ಸಿಕ್ಕಿಲ್ಲ. ದೇಹ ಸಿಗೋದು ತುಂಬ ದುಃಖದಲ್ಲಿದ್ದೇವೆ. ಆದಷ್ಟು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾಳೆಗೆ 3 ದಿವಸ ಆಗ್ತದೆ. ಆ ದೇಹ ಆದಷ್ಟು ಬೇಗ ಸಿಗಲಿ. ಆ 3 ದಿನದ್ದು ಎಲ್ಲರೂ ಪ್ರಾರ್ಥಿಸ್ಕೊಳ್ಳಿ. ಆ ದೇಹಕ್ಕೋಸ್ಕರ ನಾವು ಸಿಗದೇ ಇಲ್ಲಿಂದ ನಾವು ಭದ್ರಾವತಿಯನ್ನು ಬಿಟ್ಟು ಊರಿಗೆ ಹೋಗೋದಿಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ದೇಹ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥಿಸ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಸಹ ಕೈ ಮುಗಿದು ಕೇಳ್ತೀನಿ. ಮುಂದೆ ಬಿಡ್ರಿ, ಮುಂದೆ ಹೋಗಿ. ರೈಟಲ್ಲಿ ಹೋಗುವ ಸರ್. ರೈಟೇ ತಗೊಳ್ರಿ. ವೆಂಕಟೇಶ್ ಒಂಚೂರು ಸ್ಪೀಡ್ ಹೊಡಿ. ಈಶ್ವರನ ಕ್ರಾಸ್ ಮಾಡೋಣ ಫಸ್ಟ್. ಅವ್ರನ್ನ ಕ್ರಾಸ್ ಮಾಡೋಣ. ಅವ್ರನ್ನ ನಾವು ರೆಫರ್ ಮಾಡೋದಿಲ್ಲ ಈಗ. ಸ್ಪೀಡಾಗಿ ಹೋಗ್ರಿ. ಅಲ್ಲಿ ಬಿದ್ದಿರೋ ಸ್ಪಾಟ್ಲಿಂದ ಬೇಗ ಡಿಕಂಪೋಸ್ ಬಿಸಿ ಅಲ್ಲ ಪಕ್ಕನಾ ಫೋನ್ ಕೊಡ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ವಿಶ್ವ. ಸ್ನೇಹಿತರೆ, ಇವತ್ತು ನಾವು ಭದ್ರಾವತಿಯ ಶಿವಮೊಗ್ಗ ಜಿಲ್ಲೆ ಅರಬಿಚ್ಚಿಯಲ್ಲಿ 4 ಜನ ನೀರಿಗೆ ಬಿದ್ದು ಮೃತಪಟ್ಟದರಲ್ಲಿ ಮೊನ್ನೆ ಒಂದು ದೇಹ ಸಿಕ್ಕಿದೆ. ಇವತ್ತು 3ನೇ ದಿನ ಕಾರ್ಯಾಚರಣೆಯಲ್ಲಿ ಇವತ್ತು ಒಂದು ಹೆಣ್ಣುಮಗಳ ಒಂದು ದೇಹ ಸಿಕ್ಕಿದೆ. ಒಟ್ಟಿಗೆ 4 ಜನರಲ್ಲಿ 2 ಜನ ದೇಹ ಸಿಕ್ಕಿದೆ. ಹಾಗೆ ಆ ದೇಹ ಹುಡುಕ್ತಾ ಮತ್ತೊಂದು ನಮಗೆ ಸುದ್ದಿ ಬರ್ತದೆ, ಒಂದು ದೇಹ ಹೆಣ್ಣುಮಗಳದ್ದು ಉಂಟಂತ. ಅಲ್ಲಿ ಹೋಗಿ ನೋಡುವಾಗ ಆ ದೇಹ ಬೇರೆ ಒಂದು ಸ್ಥಳೀಯ ಊರು ಯಾವುದು, ಹಿಮ್ಲಾಪುರದೊಂದು 60ರಿಂದ 65 ವರ್ಷದ ಒಂದು ವಯೋವೃದ್ಧಿ
ತಾಯಿ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ದೇಹ ಸಿಕ್ಕಿದೆ. ಆವಾಗ ನಾವು ನೆನೆಸ್ಕೊಂಡಿದ್ದು ಇವರ ದೇಹ ಅಂತೇಳಿ, ಆದರೆ ಮಿಸ್ ಆಗಿ ಆ ದೇಹ ಸಿಕ್ಕಿದೆ. ಆ ದೇಹ ತಿಮ್ಲಾಪುರದು. ಹಾಗೆ ಇವತ್ತಿಗೆ ಒಟ್ಟು ನಮ್ಮ ಇಲ್ಲಿಂದ ನೀರಿಗೆ ಬಿದ್ದ ಬಟ್ಟೆ ಒಗೆಯಲು ಹೋದ ದೇಹದಲ್ಲಿ 2 ದೇಹ ಮಾತ್ರ ಸಿಕ್ಕಿದೆ. ಇನ್ನೂ 2 ದೇಹಗಳು ಸಿಗಬೇಕು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ದೇಹ ಆದಷ್ಟು ಬೇಗ ಸಿಗಲಿ, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ನಮ್ಮ ಈಶ್ವರ ಟೀಮ್ ಹಾಗೂ ಇವತ್ತು ನಮ್ಮ ಜೊತೆಗೆ SRF ಟೀಮ್ ಸಹ ನಮ್ಮ ಜೊತೆಗೆ ಸಾಥ್ ಕೊಟ್ಟು ಆ ದೇಹ ತೆಗಿಲಿಕ್ಕೆ ತುಂಬ ಪ್ರಯತ್ನಪಟ್ಟು ದೇಹ ತೆಗೆದಿದ್ದಾರೆ ಜಂಟಿಯಾಗಿ. ಅದರಿಂದ ಎಲ್ಲ ನಮ್ಮ ಸ್ಥಳೀಯರು, ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ ಎಲ್ಲರೂ ಸಹ ನಮಗೆ ಅದರಲ್ಲಿ ಸಹ ಇಲ್ಲಿ ನಮ್ಮ ಫೈರ್ ಬ್ರಿಗೇಡ್ನವ್ರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ. ಆ ದೇಹ ತೆಗಲಿಕ್ಕೆ ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ನಾವೆಲ್ಲರೂ ಕೈ ಮುಗ್ತಾ ಇದ್ದೀವಿ. ಹೋಗಿದ್ದಾರೆ. ಇಲ್ಲಿಂದ 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಮುಂದೆ ಅದೇನು ಘಟನೆ ನಡೆದಿದೆ ಆ ಸ್ಥಳ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಹಿಂದೆ ಬರ್ತಾರೆ. ಸಾಧ್ಯತೆ ಇಲ್ಲ ಸರ್ ನಮ್ಮ ಕೈಲಿ. ಮಾಡ್ಕೊತೀವಿ ಸರ್. ಅಪ್ಪ ಅಮ್ಮ ಕೇಳಿದ್ವಿ ಏನು ಹೇಳೋದು ಅಂತಾನೆ ಗೊತ್ತಾಗ್ತಿದೆ ಸರ್ ನಮಗೆ. ಊರಿನ ಗ್ರಾಮಸ್ಥರು, ಈಶ್ವರ್ ಸರ್ ಮತ್ತು SK ಎಲ್ಲ ಪೊಲೀಸ್ ಎಲ್ಲರೂ ಸರ್, ಪ್ರತಿಯೊಬ್ಬರು ನಮ್ಮ ಬೆಣ್ಣೆಕಟ್ಟೆಯವರು, ಅರ್ಬಿಚಿ ಅವರು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಈ ಪ್ರತಿಯೊಬ್ಬರು ತುಂಬ ಸಹಾಯ ಸರ್ ಮಾಡಿರೋದಕ್ಕೆ ಇವತ್ತು ಅವ್ರು ಸಿಕ್ಕಿರೋದು ಸರ್. ಇವತ್ತು ಅವ್ರು ಸಿಕ್ಕಿರೋದ್ರಿಂದನೇ ಸರ್ ನಾವು ಒಂದು ಸಿಕ್ಕರು ಅನ್ನೋ ಒಂದು ಸಮಾಧಾನನಾದರೂ ಇದೆ. ಈಗ 5 ದಿನದಿಂದ ಸಿಕ್ಕಿಲ್ಲ ಅನ್ನೋ ನೆಮ್ಮದಿ ಐತಲ್ಲ, ಹಗಲು ರಾತ್ರಿ ಕಣ್ಣು ಮುಚ್ಚಕ್ ಬಿಟ್ಟಿಲ್ಲ ಸರ್ ನಮಗೆ. ಏನು ಮಾಡೋದು, ಸಿಕ್ತಿದ್ರೆ ಅನ್ನೋರ್ಗು ಯೋಚನೆ ಮಾಡೋ ಅಷ್ಟು ಬೇಜಾರು ನಾವು ಸರ್. ಮಕ್ಕಳಿದ್ರಿಗೆ ಅಳಂಗಿಲ್ಲ ಸರ್ ನಾವು. ಅತ್ರೆ ಅಮ್ಮ ಯಾಕೆ ಕಳ್ತೀಯ ಅಂತ ಅವು ಲಬಲಬೋಯ್ಕಂತ ಸರ್. ಏನು ಹೇಳೋದು ಅಂತಾರೆ ನಮಗೆ ಗೊತ್ತಾಗ್ತೀರಾ ಸರ್. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಶ್ರಮಗಳಿಂದನೇ ಸರ್ ಇವತ್ತು ಅವ್ರನ್ನ ನಾವು ಕಾಣಂಗಾಗಿರೋದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಾಲಾ ಅಂತ ಸರ್. ಹೋಗ್ಲಿಕ್ಕೆ ಹೋಗಿ ಆಕಸ್ಮಿಕವಾಗಿ ಒಬ್ಬರು ಬಿದ್ದು 4 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ 2 ಹೆಣ್ಮಗಳು, 2 ಗಂಡು ಮಕ್ಕಳು. ಆದರೆ ಅದರಲ್ಲಿ ಅವರ ತಪ್ಪಲಿಯಾಗಿದೆ 2 ಸಣ್ಣ ಮಕ್ಕಳು. ಆದರೆ ಇವತ್ತು ನಮ್ಮ ಜೊತೆಗೆ ನಮಗೆ ತುಂಬ ಸಹಕಾರ ಅಂದರೆ ಇಡೀ ಗ್ರಾಮನೇ ಸಹಕರಿಸಿದೆ. ಅದರಲ್ಲಿ ಗಣ್ಯರೆಲ್ಲ ಇದ್ದರು, ಹೆಸರು ಹೇಳಲಿಕ್ಕೆ ತುಂಬ ಜನ ಇದ್ದಾರೆ. ಆದರೂ ನಮ್ಮ ಅಶೋಕ ಆಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ಬೋದು, ಸರ್ ಶಬರೀಶ್ ಅವರು, ಬಶೀರ್ ಅವರು ಹಾಗೂ ಕಿರಣ್ ಎಲ್ಲರೂ, ಪ್ರದೀಪ್ ರಾಮು ಅವರು, ಪ್ರದೀಪ್. ವಿಷಯ ಹೇಳಲಿಕ್ಕೆ ಇದ್ರೆ ಎಲ್ಲ ಗ್ರಾಮಸ್ಥರು ನಮಗೆ ತುಂಬ ಸಹಕಾರ ಮಾಡಿ, ಪೊಲೀಸ್ ಇಲಾಖೆ ಆಗಲಿ, SRF ತಂಡ ಆಗಲಿ, ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ್ದಾರೆ. ಹೆಸರು ಹೇಳಿಲ್ಲ ಅಂತ ಯಾರು ಬೇಸರ ಮಾಡ್ಕೊಳ್ಬೇಕು. ಈ ದೇಹಕ್ಕೆ ಎಲ್ಲರೂ ಹೊಣೆ. ಯಾಕೆಂದರೆ ಆ ದೇಹ ಗ್ರಾಮದವ್ರು ಯಾರು ಬಿಟ್ಟು ಕೊಟ್ಟಿಲ್ಲ. ಎಲ್ಲರೂ ಒಟ್ಟಾಗಿ ರಾತ್ರಿ ಆಗಲಂತ ಕಾಯ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಭದ್ರಾವತಿ ತಾಲೂಕು ಅರಬಿಣಸಿ ಗ್ರಾಮದಲ್ಲಿ ಏನು ಈ ದುರ್ಘಟನೆ ನಡೆದಿತ್ತು, ಕಳೆದ 4-5 ದಿವಸದಿಂದ ಈ ಮೃತದೇಹಗಳ ಪತ್ತೆ ಕಾರ್ಯಾಚರಣೆಯಲ್ಲಿ ನಮಗೆ ಬಹಳ ಸಹಕಾರ ನೀಡಿದಂಥ ಈಶ್ವರ್ ಮಲ್ಪೆ ಅವರು ಮತ್ತು SDRF ದಾವಣಗೆರೆ ಟೀಮ್ನವರು ಮತ್ತು ರಕ್ಷಣಾ ಇಲಾಖೆಯಿಂದ ನಮ್ಮ ಪೊಲೀಸ್ ಆನಂದ್ ಸರ್ ಅವರು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ನಮಗೆ ಭಾಳ ಸಹಕಾರ ನೀಡಿದ್ದಾರೆ. ಇದು ಯಶಸ್ವಿಯಾಗಿ ಇವತ್ತು ಕಾರ್ಯಾಚರಣೆ ನಡೆದಿದೆ. 4 ಮೃತದೇಹಗಳು ಸಿಕ್ಕು ಆ ಮೃತದೇಹಗಳಿಗೆ ಒಂದು ಸಂಸ್ಕಾರ ನೀಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಎಲ್ಲರಿಗೂ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ತ ಈ ಊರಿನ ಗ್ರಾಮಸ್ಥರೇ ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಇವೇನು ಅರೆಬೆಳಚೆ ಗ್ರಾಮದಲ್ಲಿ ಆಗಿರುವಂಥ ಒಂದು ದುರ್ಘಟನೆಗೆ ನಾವುಗಳು ಎಲ್ಲ ಇಲಾಖೆಗಳ ಸಮೇತ ನಾವು ತುಂಬ ಕಷ್ಟಪಟ್ಟು ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಆ ಒಂದು ಕಾರ್ಯ ಏನು ಮಾಡಿದ್ದಾರೆ ಅಂತೇಳಿ ಈ ಊರಿನ ಜನತೆಯೇ ನಿರ್ಧರಿಸುವಂಥದ್ದು. ಅದರಲ್ಲಿ ನಾನು ಹೇಳಿ ನನ್ನ ಒಂದು ತಂಡದ ಬಗ್ಗೆ ಅಥವಾ ಈಶ್ವರ ಅಣ್ಣವರ ಬಗ್ಗೆ ನಾನು ಕೊಂಡಾಡಿಕೊಳ್ಳೋದು ಏನಿಲ್ಲ. ಎಲ್ಲವನ್ನೂ ಏನು ಸತ್ಯತೆ ಇದೆ, ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, PA ಮತ್ತು ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಆ ಒಂದು ಕಾರ್ಯ ಏನು ಮಾಡಿದ್ದಾರೆ ಅನ್ನೋದು ಸಮಸ್ತ ಅವರವರ ಕಣ್ಣಿಂದಲೇ ನೋಡಿದ್ದಾರೆ.
ಕೆಲವರು ಊರಿನ ಜನಗಳು ನಮ್ಮ ತಂಡ ಬಂದು ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದಾಗ ಇವರಿಂದ ಏನಾಗಲ್ಲ, ಇವ್ರು ಅಂಥಷ್ಟೇನು ಕೆಲಸ ಮಾಡಲ್ಲ ಅಂತಲೇ ಮಾತಾಡಿದ್ರು. ನಮ್ಗಳು ಎಲ್ಲ ತಂಡದ ಸಿಬ್ಬಂದಿಯವರಿಗೆ ಮತ್ತು ನನಗೂ ಕೂಡ ಅದು ಕಿವಿಗೆ ಬಿತ್ತು. ಆದರೆ ನಾವು ಆ ಥರ ಇದೇನು ಮಿಸ್ಕಮ್ಯುನಿಕೇಷನ್ ಮಾಡಬಾರ್ದು. ನಮ್ಗಳ ಕೆಲಸದಿಂದಲೇ ನಾವು ಜನಗಳಿಗೆ ಉತ್ತರ ಕೊಡೋಣ ಅಂತೇಳಿ ಭಾಳ ಕಡೆ ಓದಲ್ಲಿ ಎಲ್ಲ ನಾವು ಅದೇ ಒಂದು ವರ್ತನೆಯಿಂದ ಇರ್ತೀವಿ. ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನ ತೋರಿಸ್ಲಿಕ್ಕೆ ನಾನು ತಹಶೀಲ್ದಾರ್ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ, ನಮ್ಮ ಹೆಡ್ ಕಾನ್ಸ್ಟೇಬಲ್ ಆನಂದ್ ಸಾಹೇಬ್ರನ್ನ ಕರ್ಕೊಂಡು ಹೋಗಿದ್ದೀನಿ, ವಿಲೇಜ್ ಅಕೌಂಟೆಂಟು BDO ಸಾಹೇಬ್ರನ್ನ, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಮೆಂಬರ್ಸ್ನ ಎಲ್ಲರಿಗೆ ಕರ್ಕೊಂಡು ಹೋಗಿ ನಾನು ಕೆಲಸ ಮಾಡಿಸಿದ್ದೀನಿ. ಈ ಚಾನಲ್ಲು ಈ ಕಡೆ ತುಂಬ ವೈಡ್ ಆಗಿದೆ, ಆದರೆ ಹೋಗ್ತಾ ಹೋಗ್ತಾ ತುಂಬ ನ್ಯಾರೋ ಆಗಿಬಿಡ್ತೈತೆ. ಅಲ್ಲಿ ಆ ಒಂದು ಹರಿಯುವಂಥ ನೀರು ನಮ್ಮನ್ನ ನೋಡಿದರೆ ಎಂಥವ್ರನ್ನ ಎದುರಿಸ್ಬಿಡ್ತೈತೆ. ಅಂತಲ್ಲಿ ಎಲ್ಲ ಹೋಗ್ಬಿಟ್ಟು ಈಶ್ವರಾನಂದ್ ಸಮೇತ ನಮ್ಮ ತಂಡದವರು ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನೊಂದು ದುರ್ದೈವದ ಸಂಗತಿ ಏನಂತ ಹೇಳಿದ್ರೆ, ನಾವು ಬಾಡಿ ಲಿಫ್ಟ್ ಮಾಡಲಿಕ್ಕೆ ಸುಮಾರು ಜನ ಮೇಲಿಂತಾನೆ ನಿಂತು ನೋಡ್ತಿದ್ದಾರೆ. ಏನು ಈಶ್ವರಣ್ಣ ಸ್ವಲ್ಪ ಬನ್ನಿ ಹೆಲ್ಪ್ ಮಾಡ್ರಿ ಅಂತೇಳಿ. ನಮ್ಮ ಹುಡುಗ ನೀರಲ್ಲಿ ಜಾರ್ಕೊಂಡು ಹೋಗ್ಬಿಡ್ತಿದ್ದ. ಈ ಥರ ನಾವು ವಿಡಿಯೋ ಇದೆ, ನೀವು ಬೇಕಾದ್ರೆ ನೋಡ್ಬೋದು, ವಿಡಿಯೋನು ಮಾಡಿಸಿದ್ದೀವಿ, ಈಶ್ವರಣ್ಣ ಮಾಡಿಸಿದ್ದಾರೆ. ಮೇಲ್ಗಡೆ ಈ ಥರ ಲಿಫ್ಟ್ ಮಾಡ್ಕೊತ ಹೋಗ್ತಾ ಇರೋ ಮುಂದೆ ನಮಗೆ ಮೇಲ್ಗಡೆ ನಿಂತ್ಕೊಂಡು ಅಲ್ಲಿಂದಲೇ ಓಡಿ ಹೋಗ್ತಿದ್ದಾರೆ ಬಾಡಿನ ನೋಡ್ಕೊಂಡು. ಆದರೆ ಅದನ್ನು ನಾನು ಈಶ್ವರಣ್ಣ ನಮ್ಮ ಟೀಮ್ ಮೆಂಬರ್ಸು ಎಲ್ಲರೂ ಅದನ್ನು ಹೆಗಲ ಮೇಲೆ ಒತ್ಕೊಂಡು ತೊಗೊಂಡು ಬಂದು ನಾವು ರೋಡಿಗೆ ಮುಟ್ಸಿದ್ವಿ. ಪೂರ್ತಿ ಡೀಪು ಕೆನಲ್ 20 ಫೀಟ್ಲಿಂದ ತೆಗೆದ್ಬಿಟ್ಟು ನಾವು ಮೇಲ್ಗಡೆ ಕೊಟ್ಟಿದ್ವಿ. ಇಂಥ ಒಂದು ಸಂದರ್ಭದಿಂದ ನಾವು ಯಾವುದು ಏನೋ ನಮಗೂ ಅಂಥ ಸಾವು ಆಗ್ಬಾರ್ದು. ನಾಳೆ ದಿನ ನಾನು ಸತ್ತರೂ 4 ಜನ ಬಂದು ನನ್ನ ಹೆಣಕ್ಕೆ ಹೆಗಲ್ನ ಕೊಡ್ಬೇಕು. ಅಂಥ ಕೆಲಸ ನಿಮ್ಮಿಂದ ನಮ್ಮಿಂದ ಎಲ್ಲರ ಕಡೆಯಿಂದ ಆಗಬೇಕು. ಈ ಒಂದು ಕಾರ್ಯಾಚರಣೆ ಯಶಸ್ವಿ ಆಗಲಿಕ್ಕೆ ಸಹಕರಿಸಿದಂಥ ತಾಲೂಕು ಆಡಳಿತ ಆಗಿರ್ಬೋದು, ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ, ಪೊಲೀಸ್ ಇಲಾಖೆದವರಿಗೆ, ನಮ್ಮ ಈಶ್ವರ್ ಮಲ್ಪೆ ತಂಡದವರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕ ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ.